ಆದ್ಮೇಲೆ ಎಲ್ಲರೂ ನಮಸ್ಕಾರ. ಈ ಒಂದು ವಿಡಿಯೋ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತಕ್ಕಂಥ ಮತ್ತು ಆಗುವಂತಹ ವ್ಯಕ್ತಿಗಳಿಗೆ ಏನಪ್ಪಾ ಅಂತ ಹೇಳಿದ್ರೆ, ನೀವೇನಾದರೂ ಮದುವೆ ಆದಮೇಲೆ ನಿಮ್ಮ ಹೆಂಡತಿಯ ಜಾತಿಯನ್ನು ನಿಮ್ಮ ಜಾತಿಗೆ ಹೊಂದುವಂತೆ ಮಾಡಿಕೊಳ್ಬಹುದಾ, ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ ಜಾತಿಯನ್ನು ಚೇಂಜ್ ಮಾಡ್ಕೋಬಹುದಾ ಅಂತಕ್ಕಂಥ ವಿಷಯ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಲಹಾಬಾದ್ನ ಒಂದು ಹೈಕೋರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯ ತೀರ್ಪು ನೀಡಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಹುಟ್ಟಿನಿಂದ ಯಾವ ಜಾತಿಯಲ್ಲಿ ಹುಟ್ಟಿರುತ್ತಾನೋ, ಯಾವ ಧರ್ಮದಲ್ಲಿ ಹುಟ್ಟಿರ್ತಾನೋ ಅದೇ ಅವನ ಸಾಯುವವರೆಗೂ ಅದೇ ಅವನ ಧರ್ಮ, ಅದೇ ಅವನ ಜಾತಿ ಆಗಿರುವಂಥದ್ದು. ಮತ್ತೆ ಅವನೇನಾದರೂ ಜಾತಿಯನ್ನು ಅಥವಾ ಧರ್ಮವನ್ನು ಅವನು ಚೇಂಜ್ ಮಾಡ್ಕೊಂಡ ಅಂತ ಹೇಳಿದ್ರು ಕೂಡ ಅವನ ಹುಟ್ಟಿಲಿಂದ ಸಾಯುವಂಥದ್ದು ಜಾತಿ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ, ಅವನು ಹುಟ್ಟಿದಾಗ ಯಾವ ಜಾತಿಯಿಂದ ಹುಟ್ಟಿರ್ತಾನೋ ಅದೇ ಜಾತಿ ಅವನ ಸಾಯುವವರೆಗೂ ಅದೇ ಜಾತಿ ಆಗಿರುವಂಥದ್ದು. ಅವನು ಮಧ್ಯಂತರವಾಗಿ ಬೇರೆ ಜಾತಿ ಯಾವುದೇ ಜಾತಿಯನ್ನು ಸೇರ್ಪಡೆ ಆದರೂ ಕೂಡ ಅವನ ಜಾತಿ ಆದಾಯ ಪ್ರಮಾಣದ ಪತ್ರದಲ್ಲಿ ಬರುವಂಥದ್ದು ಅವನು ಮೂಲವಾಗಿ ಯಾವ ಜಾತಿಯಿಂದ ಹುಟ್ಟಿರ್ತಾನೋ ಅದೇ ಜಾತಿ ಬರುವಂಥದ್ದು. ಹಾಗಾಗಿ ಇಂಟರ್ ಕ್ಯಾಸ್ಟ್ ಮದುವೆ ಆದಮೇಲೆ ತನ್ನ ಹೆಂಡತಿಯ ಜಾತಿ ಆದಾಯ ಪ್ರಮಾಣದ ಪತ್ರದಲ್ಲಿ ನಮ್ಮದೇ ಜಾತಿಯನ್ನು ಅವನು ಸೇರಿಸಬೇಕು ಅಂತ ಹೇಳಿದ್ರೆ ಅದು ಆಗುವುದಿಲ್ಲ ಅಂತಕ್ಕಂಥ ಹೇಳಿ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೀಡಲಿಕ್ಕಿದ್ದೇನೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಂತಹ ನಿಮ್ಮ ದೋಸ್ತುಗಳು ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಹಾಗೆಯೇ ಫಾಲೋ ಬಟನ್ ಒತ್ತುವ ಮೂಲಕ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ.